ನಮಸ್ಕಾರ ಎಲ್ರಿಗೂ, ನಾನು ಚಿಕ್ಕಮಗಳೂರು. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಯುರೋಪ್ ಕಂಟ್ರಿ ಬಗ್ಗೆ. ಅದ್ರಲ್ಲಿ ಬಂದ್ಬಿಟ್ಟು ಸ್ಲೋವೇನಿಯಾ ಅಂತೇಳಿ ಯುರೋಪ್ ಕಂಟ್ರಿ. ಸೊ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಫುಲ್ ಡೀಟೇಲ್ ಸ್ಲೋವೇನಿಯಾ ಬಗ್ಗೆ. ಸೊ ನೀವು ಹೇಗೆ ಜಾಬ್ ನೀವು ಸರ್ಚ್ ಮಾಡಿ ತಗೊಳ್ಬೋದು ಅದ್ರ ಫುಲ್ ಡೀಟೇಲ್ ಮಾತಾಡೋಣ. ಅದಾದ್ಮೇಲೆ ಬಂದ್ಬಿಟ್ಟು ಸೊ ಏನೆಲ್ಲ ತುಂಬಾ ಡಿಮ್ಯಾಂಡ್ ಜಾಬ್ಸ್ ಇದೆ ಅದ್ರ ಬಗ್ಗೆ ಫುಲ್ ಡೀಟೇಲ್ ನೋಡೋಣ. ಮತ್ತೆ ನಿಮಗೆ ವೀಸಾ ಏನಾದ್ರು ಆಫರ್ ಲೆಟರ್ ಏನಾದ್ರು ಸಿಕ್ತು ಅಂದ್ರೆ ನಿಮಗೆ ಸೊ ಏನೆಲ್ಲ ಡಾಕ್ಯುಮೆಂಟೇಶನ್ ಬೇಕಾಗುತ್ತೆ. ಸೊ ಮತ್ತೆ ನೀವು ವೀಸಾ ಅಪ್ಲೈ ಮಾಡ್ಲಿಕ್ಕೆ ಸೊ ಯಾವ ವೆಬ್ಸೈಟ್ಗೆ ಹೋಗಿ ನೀವು ವೀಸಾ ಅಪ್ಲೈ ಮಾಡ್ಬೋದು, ಮತ್ತೆ ವೀಸಾ ಪ್ರೋಸೆಸ್ ಟೈಮ್ ಎಷ್ಟು, ಮತ್ತೆ ಫೀಸ್ ಎಷ್ಟು, ಇದ್ರ ಬಗ್ಗೆ ಎಲ್ಲ ಸೊ ಫುಲ್ ಡೀಟೇಲ್ ಆಗಿ ನೋಡೋಣ. ಸೊ ನನ್ನ ಚಾನಲ್ ಹೊಸದಾಗಿ ಯಾರು ನೋಡ್ತಾ ಇದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸೊ ವಿಡಿಯೋ ಕೊನೆಯವ್ರಿಗೆ ನೋಡಿ, ಇಷ್ಟ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ ಸರಿನಾ. ಸೊ ಫಸ್ಟ್ ಬಂದ್ಬಿಟ್ಟು ಈ ಸ್ಲೋವೇನಿಯಾ ಬಗ್ಗೆ ಒಂದು ಔಟ್ಲೈನ್ ಹೇಳ್ತೀನಿ ನಿಮಗೋಸ್ಕರ ಸರಿನಾ. ಇದು ಕ್ಯಾಪಿಟಲ್ ಬಂದ್ಬಿಟ್ಟು ಲುಬ್ನಿಯಾನಾ ಅಂತ ಹೇಳ್ತಾರೆ. ಸೊ ಈ ಪಾಪ್ಯುಲೇಷನ್ ಬಂದ್ಬಿಟ್ಟು 21 ಲಕ್ಷ ಇದ್ದಾರೆ. ಸೊ ಬೇರೆ ಯುರೋಪ್ ಕಂಟ್ರಿ ಎಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪಾಪ್ಯುಲೇಷನ್ ತುಂಬಾ ಕಮ್ಮಿನೇ ಇದ್ದಾರೆ ಅಂತ ಹೇಳ್ಬೋದು. ಲ್ಯಾಂಗ್ವೇಜ್ ಏನ್ ಮಾತಾಡ್ತಾರೆ ಅಂದ್ರೆ ಸ್ಲೋವೇನಿಯನ್ ಮಾತಾಡ್ತಾರೆ. ಸೊ ಆದ್ರೂ ಇಂಗ್ಲೀಷ್ ಬಂದ್ಬಿಟ್ಟು ಇಲ್ಲಿ ಸೊ 59% ಇಲ್ಲಿ ಇಂಗ್ಲೀಷ್ ಮಾತಾಡ್ತಾರೆ. ಸೊ ಇಂಡಿಯಾದಿಂದ ಅಲ್ಲೋ ವರ್ಕ್ ಮಾಡೋಕ್ಕೆ ಏನು ಪ್ರಾಬ್ಲಮ್ಸ್ ಇರಲ್ಲ ಲ್ಯಾಂಗ್ವೇಜ್ ಸರಿನಾ. ಅದಾದ್ಮೇಲೆ ಯಾವ್ದೆಲ್ಲ ಕಂಟ್ರಿ ಬಾರ್ಡರ್ ಶೇರ್ ಮಾಡ್ಕೊಂಡಿದೆ ಈ ಕಂಟ್ರಿ ಅಂದ್ರೆ ಸೊ ಆಸ್ಟ್ರಿಯಾ ಇದೆ, ಮತ್ತೆ ಇಟಾಲಿ ಇದೆ, ಹಂಗಾರಿ ಇದೆ. ಸೊ ಇದೇ ತರ ಬಂದ್ಬಿಟ್ಟು 4-5 ಕಂಟ್ರಿ ಬಂದ್ಬಿಟ್ಟು ಇದು ಬಾರ್ಡರ್ಸ್ ಅಲ್ಲಿ ಶೇರ್ ಮಾಡ್ಕೊಂಡಿದೆ. ಅಫಿಷಿಯಲ್ ಕರೆನ್ಸಿ ಏನ್ ಯೂಸ್ ಮಾಡ್ತಾರೆ ಅಂದ್ರೆ ಯೂರೋಸ್ ಯೂಸ್ ಮಾಡ್ತಾ ಇರೋ. ಇಂಡಿಯನ್ ಮನಿ ಕಂಪೇರ್ ಮಾಡಿದ್ರೆ ಇದು 89.76 ಇದೆ. ಸೊ ಆಲ್ಮೋಸ್ಟ್ ನಿಮಗೆ ಸೊ 90 ರೂಪೀಸ್ ಇದೆ, ಒಳ್ಳೆ ಕರೆನ್ಸಿ ವ್ಯಾಲ್ಯೂ ಇದೆ ಸರಿನಾ. ಅವರೇಜ್ ಸ್ಯಾಲರಿ ಬಂದ್ಬಿಟ್ಟು 1100 ಇಂದ 2200 ವರೆಗೆ ನಿಮಗೆ ಡಿಪೆಂಡ್ಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತೆ ಸೊ ಕ್ವಾಲಿಫಿಕೇಶನ್ ಇರುತ್ತೆ, ಮತ್ತೆ ಏನ್ ಡೆಸಿಗ್ನೇಷನ್ ಅಪ್ಲೈ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ಯಾಲರೀಸ್ ಎಲ್ಲ. ಸೊ ಇಲ್ಲೂ ಕೂಡ ಟ್ಯಾಕ್ಸಸ್ ಇದೆ. ಟ್ಯಾಕ್ಸಸ್ ಬಂದ್ಬಿಟ್ಟು ಸೊ 16% ಇಂದ 50% ವರೆಗೂ ಟ್ಯಾಕ್ಸಸ್ ಇದೆ. ಅದು ಡಿಪೆಂಡ್ಸ್ ನಿಮ್ ಸ್ಯಾಲರಿ ಎಷ್ಟಿರುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರಿನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಏನೆಲ್ಲ ತುಂಬಾ ಡಿಮ್ಯಾಂಡ್ ಜಾಬ್ಸ್ ಇದೆ ಅಂತ ನೋಡೋಣ. ಡಿಮ್ಯಾಂಡ್ ಮೈನ್ ಜಾಬ್ಸ್ ಅಂದ್ರೆ ನರ್ಸಸ್ ಸಿಗಲ್ಲ ಸಿಕ್ಕಾಬಡೆ ಓಪನ್ಸ್ ಇದೆ, ಮತ್ತೆ ಡಾಕ್ಟರ್ಸ್ ಆಗ್ಬೋದು, ಮತ್ತೆ ಡೆಂಟಿಸ್ಟ್ ಇವರಿಗೆಲ್ಲ ಸಿಕ್ಕಾಬಡೆ ಓಪನ್ಸ್ ಇದೆ. ನೀವು 4 to 5 years ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ಖಂಡಿತ ಟ್ರೈ ಮಾಡ್ಬೋದು. ಸೊ ಒಳ್ಳೆ ಕಂಟ್ರಿ ಇದು ಸರಿನಾ. ಮತ್ತೆ ಹಾಸ್ಪಿಟಾಲಿಟಿ ಸೆಕ್ಟರ್ ಬಂದ್ಬಿಟ್ಟು ಇದು ಶೆಫ್ ಆಗಲಿ, ಮತ್ತೆ ವೆಯ್ಟರ್ಸ್, ಮತ್ತೆ ಕ್ಯಾಶಿಯರ್ಸ್, ಮತ್ತೆ ರೆಸ್ಟೋರೆಂಟ್ ಮ್ಯಾನೇಜರ್, ಸೂಪರ್ವೈಸರ್ ಇವರಿಗೆಲ್ಲ ಸಿಕ್ಕಾಬಡೆ ಓಪನಿಂಗ್ಸ್ ಇದೆ. ಸೊ ಅದ್ರಲ್ಲಿ ನಿಮಗೆ 3 ಇಂದ 4 ಒಂದು 5 ವರ್ಷ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ನೀವು ಖಂಡಿತ ಟ್ರೈ ಮಾಡ್ಬೋದು. IELTS ಎಲ್ಲ ಸೊ ಅವಶ್ಯಕತೆ ಇಲ್ಲ ಸರಿನಾ. ಮತ್ತೆ ಕ್ಲೀನರ್ಸ್ ಮತ್ತೆ ಮೇಡ್ಸ್ಗಳು ಕೂಡ ಸಿಕ್ಕಾಬಡೆ ಓಪನಿಂಗ್ಸ್ ಇದೆ. ಸೊ ನಿಮ್ಮ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ನೀವು ಖಂಡಿತ ನೀವು ಟ್ರೈ ಮಾಡ್ಬೋದು. ಮತ್ತೆ ವೇರೋಸ್ ವರ್ಕರ್ಸ್ಗೂ ಅಷ್ಟೇ ಸೊ ಸಿಕ್ಕಾಬಡೆ ಓಪನಿಂಗ್ಸ್ ಇದೆ ಸರಿನಾ. ಆಮೇಲೆ ಅದಾದ್ಮೇಲೆ ರಿಟೇಲ್ ಸೆಕ್ಟರ್ಗೆ ಕ್ಯಾಶಿಯರ್ಸ್ ಮತ್ತೆ ಸೇಲ್ಸ್ ಪರ್ಸನ್ಸ್ ಎಲ್ಲ ಇರ್ತಲ್ಲ, ಸೊ ಅವರಿಗೆಲ್ಲ ಸಿಕ್ಕಾಬಡೆ ಓಪನಿಂಗ್ಸ್ ಇದೆ. ಸೊ ಅದ್ರಲ್ಲಿ ನೀವು ಬೆಂಗಳೂರಿಗೆಲ್ಲ 3 to 4 years ಒಳ್ಳೆ ಎಕ್ಸ್ಪೀರಿಯನ್ಸ್ ಯಾವ್ದೋ ರಿಟೇಲ್ ಸೆಕ್ಟರ್ ಮಾಡ್ತಾ ಇದ್ರೆ ಸೊ ನೀವು ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ರೆ ಡ್ರೈವರ್ಸ್ ತುಂಬಾ ಜನ ಕೇಳ್ತಾರೆ. ಟ್ಯಾಕ್ಸಿ ಡ್ರೈವರ್ಸ್ ಮತ್ತೆ ಬಸ್ ಡ್ರೈವರ್ಸ್ಗೆಲ್ಲ ಸಿಕ್ಕಾಬಡೆ ಓಪನಿಂಗ್ಸ್ ಇದೆ. ಸೊ ನಿಮ್ಗೆ ಹೆವಿ ಲೈಸೆನ್ಸ್ ಮತ್ತೆ ಇಂಟರ್ನ್ಯಾಷನಲ್ ಲೈಸೆನ್ಸ್ ಏನಾದ್ರು ಇದ್ರೆ ನೀವು ಖಂಡಿತ ನೀವು ಟ್ರೈ ಮಾಡ್ಬೋದು ಸರಿನಾ. ಸೊ ಇದಾದ್ಮೇಲೆ ಬಂದ್ಬಿಟ್ಟು ಹೇಗೆ ಅಪ್ಲೈ ಮಾಡೋದು, ಹೇಗೆ ಈ ಜಾಬ್ ಎಲ್ಲ ಸಿಗುತ್ತೆ ಅಂದ್ರೆ ಸೊ ನಾನು ವೆಬ್ಸೈಟ್ ಎಲ್ಲ ಬಂದ್ಬಿಟ್ಟು ಕೆಳಗಡೆ ನಿಮ್ಗೆ ಲಿಂಕ್ ಕೊಡ್ತೀನಿ. ಸೊ ಅದ್ರಲ್ಲಿ ಹೋಗಿ ಡೈರೆಕ್ಟ್ ನೀವು ಅಪ್ಲೈ ಮಾಡ್ಬೋದು. ಸೊ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ಸೊ ಮೇನ್ CV ಮತ್ತೆ ಕವರ್ ಲೆಟರ್ ಬಂದ್ಬಿಟ್ಟು ಇರೋ ಫಾರ್ಮೆಟ್ ಅಲ್ಲಿ ನೀವು ರೆಡಿ ಮಾಡಬೇಕು. ಅದ್ರ ಲಿಂಕ್ ಕೂಡ ನಾನು ನಿಮ್ಗೆ ಕೆಳಗಡೆ ಕೊಟ್ಟಿರ್ತೀನಿ. ಸೊ ಅದ್ರೊಳಗೆ ನಿಮ್ಮ CV ಆಲ್ಟ್ರೇಷನ್ ಮಾಡ್ಕೊಂಡು ಸೊ ಅಪ್ಲೈ ಮಾಡ್ಬೇಕಾದ್ರೆ ಸೊ ವೀಸಾ ಸ್ಪಾನ್ಸರ್ಶಿಪ್ ಕೊಡ್ತಾರ ಇಲ್ವಾ ಅಂತ ಪ್ಲೀಸ್ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ. ಅದಾದ್ಮೇಲೆ ಏನು ಕ್ವಾಲಿಫಿಕೇಶನ್ ಕೇಳಿದ್ದಾರೆ, ಸೊ ಎಕ್ಸ್ಪೀರಿಯನ್ಸ್ ಏನಿರಬೇಕು, ಮತ್ತೆ ಜಾಬ್ ಡಿಸ್ಕ್ರಿಪ್ಷನ್ ಎಲ್ಲ ಕ್ಲೀನಾಗಿ ಓದ್ಕೊಂಡು ಅದಕ್ಕೆ ತಕ್ಕನಂಗೆ ನೀವು ರೆಸ್ಯೂಮ್ ಮತ್ತೆ ಕವರ್ ಲೆಟರ್ ರೆಡಿ ಮಾಡ್ಕೊಂಡು ಸೊ ನೀವು ಅಪ್ಲೈ ಮಾಡಿ. ಅವಾಗಲೇ ನಿಮಗೆ ಸೊ ಇಂಟರ್ವ್ಯೂ ಸಿಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದ್ರೆ ಸುಮ್ಮನೆ ರ್ಯಾಂಡಮ್ ಅಪ್ಲೈ ಮಾಡ್ತಾ ಹೋದ್ರೆ ಸೊ ಇಂಟರ್ವ್ಯೂಸ್ ಎಲ್ಲ ಬರಲ್ಲ ಸರಿನಾ. ಸೊ ನಿಮ್ಗೆ ಏನಾದ್ರು ಜಾಬ್ ಆಫರ್ ಸಿಕ್ಕಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಸೊ ಡಾಕ್ಯುಮೆಂಟೇಶನ್ ಏನೆಲ್ಲ ಅರೇಂಜ್ ಮಾಡಬೇಕು ಅಂದ್ರೆ ಸೊ ವೀಸಾ ಅಪ್ಲಿಕೇಶನ್ ಫಾರ್ಮ್ ನೀವು ಸೊ ಅದನ್ನ ಫಿಲ್ ಮಾಡಬೇಕು. ಇಲ್ಲಾಂದ್ರೆ ಎಂಬಸಿಲಿ ಆದ್ರೂ ಕೂಡ ಸೊ ನೀವು ಅದರಲ್ಲಿ ಆನ್ಲೈನ್ ಫಿಲ್ ಮಾಡ್ಬಿಟ್ಟು ನಿಮ್ಗೆ ಎಂಬಸಿ ಇಂಟರ್ವ್ಯೂ ಕರೀತಾರೆ. ಸೊ ಅದ್ರಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಪಾಸ್ಪೋರ್ಟ್ ಅಟ್ಲೀಸ್ಟ್ ನಿಮಗೆ 6 months ವ್ಯಾಲಿಡ್ ಇರಬೇಕು ನಿಮಗೆ. ಸೊ ಅದಾದ್ಮೇಲೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕು. ಅದು ಯಾವ್ದಾದ್ರು ಟ್ರಾವೆಲ್ ಏಜೆನ್ಸಿ ಕೊಟ್ಟರೆ ಮಾಡ್ಕೊಡ್ತಾರೆ ಸರಿನಾ. ನೆಕ್ಸ್ಟ್ PCC ಮತ್ತೆ ಮೆಡಿಕಲ್ ಮಾಡಬೇಕು. ಅದೆಲ್ಲ ಮೆಡಿಕಲ್ ಸೆಂಟರ್ ಯಾವ್ದು ಅಂತೇಳಿ ಸೊ ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ ನಿಮಗೆ ಸರಿನಾ. ಮತ್ತೆ ಕಾಂಟ್ರಾಕ್ಟ್ ಲೆಟರ್ ಮತ್ತೆ ಜಾಬ್ ಆಫರ್ ಲೆಟರ್ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಅದಾದ್ಮೇಲೆ ಇನ್ವಿಟೇಷನ್ ಲೆಟರ್ ಒಂದು ಕೊಟ್ಟಿರ್ತಾರೆ ನಿಮ್ಗೆ ಎಂಪ್ಲಾಯರ್ ಕಡೆಯಿಂದ. ಸೊ ಅದು ಕೂಡ ನೀವು ಸಬ್ಮಿಟ್ ಮಾಡಬೇಕು. ಮತ್ತೆ ಎಜುಕೇಶನ್ ಡಾಕ್ಯುಮೆಂಟ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಲೆಟರ್ ನೀವು ಏನು ಕೊಟ್ಟಿರ್ತಾರೆ ಸೊ ಅದು ಕೂಡ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಹೇಗೆ ಅಪ್ಲೈ ಮಾಡೋದಂದ್ರೆ ಸೊ ಎಂಬಸಿ ಥ್ರೂ ಅಪ್ಲೈ ಮಾಡ್ಬೋದು. ಸೊ ನೀವು ಆನ್ಲೈನಾಗಿ ಅಪ್ಲೈ ಮಾಡಿ ನೀವು ಡಾಕ್ಯುಮೆಂಟೇಶನ್ ಅಪ್ರೂವ್ ಮಾಡಿದ್ಮೇಲೆ ಸೊ ನಿಮ್ಗೆ ಒಂದಿನ ಇಂಟರ್ವ್ಯೂ ಕರೀತಾರೆ. ಸೊ ಅದಾದ್ಮೇಲೆ ಸೊ ನೀವು ಅಲ್ಲಿ ಹೋಗಿ ಡಾಕ್ಯುಮೆಂಟೇಶನ್ ಏನಿದೆ ಎಲ್ಲ ಸಬ್ಮಿಟ್ ಮಾಡಿ. ಅದಾದ್ಮೇಲೆ ನಿಮಗೆ ಸೊ ಪ್ರೋಸೆಸ್ ಟೈಮ್ ನಿಮಗೆ ತುಂಬಾ ಪ್ರೋಸೆಸ್ ತುಂಬಾ ಜಾಸ್ತಿ 6 months ಅಂತ ಹೇಳಿದ್ದಾರೆ. ಅಫಿಷಿಯಲ್ ಟೈಮ್ 6 months ಇದೆ. ಇದು 8 months ವರೆಗೂ ಆಗಲ್ಲ. ತುಂಬಾ ಅಂದ್ರೆ ವರ್ಲ್ಡ್ ವೈಡ್ ಸಿಕ್ಕಾಬಿಡೆ ಆಫ್ಟರ್ ಕೋವಿಡ್ ಆದ್ಮೇಲೆ ಸಿಕ್ಕಾಬಿಡೆ ಅಪ್ಲಿಕೇಶನ್ಸ್ ಇರೋದ್ರೆ ನಿಮಗೆ 6 to 8 months ಎಲ್ಲ ಅಪ್ಲಿಕೇಶನ್ ತುಂಬಾ ಲೇಟ್ ಆಗುತ್ತೆ ಸರಿನಾ. ಸೊ ಫೀಸ್ ಬರೀ 80 euros ಅಷ್ಟೇ, ನಿಮಗೆ ಜಾಸ್ತಿ ಏನಿಲ್ಲ. ಮೇನ್ ಏನಂದ್ರೆ ನೀವು ಅಲ್ಲಿ ಹೋಗಿ 5 ವರ್ಷ ನೀವು ವರ್ಕ್ ಮಾಡಿದ್ಮೇಲೆ PR ಎಲಿಜಿಬಲ್ ಆಗ್ತಾರೆ. 5 ವರ್ಷ ಆದ್ಮೇಲೆ PR ಅಪ್ಲೈ ಮಾಡ್ಬೋದು. ಇಲ್ಲಿ ಈ ಕಂಟ್ರಿ ಇಷ್ಟ ಆಗಿಲ್ಲ ನೀವು ಬೇರೆ ಕಂಟ್ರಿಗೆ ತುಂಬಾ ಕಂಟ್ರಿ ಮೂವ್ ಆಗ್ಬೋದು. ನೆದರ್ಲ್ಯಾಂಡ್ಸ್ ಆಗ್ಬೋದು, ಫಿನ್ಲ್ಯಾಂಡ್ ಆಗ್ಬೋದು. ಸೊ ಇದೇ ತರ ಸಿಕ್ಕಾಬಿಡೆ 27 ಶಾಂಘನ್ ಕಂಟ್ರೀಸ್ ಇದೆ. ನಿಮ್ಗೆ ಯಾವುದು ಬೆಸ್ಟ್ ಅಂತ ಅನ್ಸುತ್ತೆ ಅಲ್ಲಿಂದ ಮೂವ್ ಆಗ್ಬೋದು. ಜಸ್ಟ್ ನೀವು ಎಂಟ್ರಿಗೆ ಯಾವ್ದಾದ್ರು ಒಂದು ಕಂಟ್ರಿ ಯುರೋಪ್ ಕಂಟ್ರಿ ಎಂಟ್ರಿ ಕೊಟ್ಟರೆ ಸಾಕು, ಹೋಗಲ್ಲಿ ಸೆಟ್ಲ್ ಆಗೋ ಚಾನ್ಸಸ್ ತುಂಬಾ ಇದೆ ಸರಿನಾ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋಸ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.